ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಾಟರ್ಡೆ ಮಾರ್ನಿಂಗ್ ಲವ್. ಸಾಟರ್ಡೆ ಬೆಳಗ್ಗೆ ಒಂದು ಪಪ್ಪಾಯ ಇತ್ತು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕಟ್ ಮಾಡ್ಕೊಂಡು ಕೊಟ್ಟರು. ಅದಕ್ಕೆ ಅದನ್ನು ಬಳಸ್ಕೊಂಡ್ಬಿಟ್ಟು ಸ್ಮೂದಿ ಮಾಡ್ಕೊಳ್ತಾ ಇದ್ದೆ ಮಾರ್ನಿಂಗು. ಹಾಗೆ ನಮ್ಮ ಲೈಫಲ್ಲಿ ಆತ್ಮಧೈರ್ಯ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಆತ್ಮಧೈರ್ಯ, ಆತ್ಮವಿಶ್ವಾಸ ಅನ್ನೋದು ಎಲ್ಲ ಒಡವೆಗಿಂತನೂ, ನಾವು ಹಾಕೊಳೋ ಬಟ್ಟೆ, ಹಣ, ಆಸ್ತಿ ಎಲ್ಲದಕ್ಕಿಂತನೂ ಆತ್ಮವಿಶ್ವಾಸ, ಆತ್ಮಧೈರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೇ ಹಣ ಇದ್ದರೂ ಕೂಡ ನಮ್ಮ ಹತ್ರ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಜೀವನ ಮಾಡೋದು ತುಂಬಾ ಕಷ್ಟ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹಣ, ಆಸ್ತಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕಾನ್ಫಿಡೆನ್ಸ್. ಕೆಲವ್ರಿಗೆ ಎಕ್ಸ್ಟರ್ನಲ್ ಬ್ಯೂಟಿ ಅಂದರೆ ಒಳ್ಳೆ ಬಟ್ಟೆ ಹಾಕೊಳೋದು, ಒಳ್ಳೆ ಬಟ್ಟೆ ಹಾಕೊಳೋದೇ ಅವ್ರಿಗೆ ಕಾನ್ಫಿಡೆನ್ಸ್. ಇನ್ನು ಕೆಲವರಿಗೆ ಒಳ್ಳೆ ಒಡವೆ ಹಾಕೊಂಡ್ರೇ ಅವ್ರಿಗೆ ಕಾನ್ಫಿಡೆನ್ಸು. ಇನ್ನು ಕೆಲವ್ರು ಇರ್ತಾರೆ, ನಮ್ಮ ಹತ್ರ ಹಣ ಇದೆ, ಶ್ರೀಮಂತಿಕೆ ಇದೆ ಅಂದರೆ ಅದೇ ಒಂದು ಕಾನ್ಫಿಡೆನ್ಸ್ ಅಂತ ಜೀವನ ಮಾಡ್ತಾರೆ. ಇದೆಲ್ಲದಕ್ಕಿಂತನೂ ಇಂಪಾರ್ಟೆಂಟ್ ಆತ್ಮಧೈರ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಅದೇ ಜೀವನ. ಹಾಗೆ ಸಾಟರ್ಡೆ ಮಾರ್ನಿಂಗ್ ನಾನು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ನೆನ್ನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಹೆಸರುಬೇಳೆ ಪಾಯಸ ಮಾಡೋದು ಹೇಗೆ ಅಂತ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಈ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಈ ಬೌಲಲ್ಲಿ, ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ಒಂದು 2ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಳ್ಳೋದ್ರೆಲ್ಲ ಕ್ಲೀನ್ ಆಗುತ್ತೆ, ಇಲ್ಲಾಂದರೆ ಹಾಗೆ ಹಾಕೋದ್ರಿಂದ ಸ್ಮೆಲ್ ಬರುತ್ತೆ. ಹಾಗೆ ಒಂದು 2ರಿಂದ 3 ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಲೇಬೇಕು. ಪಾಯಸಕ್ಕೆ ಆಗಲಿ, ಇಲ್ಲಾಂದರೆ ಸಪ್ಪೆ ಬರುತ್ತೆ ಪಾಯಸ. ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಒಂದು 3 ವಿಷಲ್ ಹಾಕ್ಕೊಂಡ್ರೆ ಹೆಸರುಬೇಳೆ ಚೆನ್ನಾಗಿ ಬೇಯುತ್ತೆ. ಹೆಸರುಬೇಳೆ ಪಾಯಸ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ. ಹೆಸರುಬೇಳೆ ಪಾಯಸನೇ ಇಷ್ಟ ಅಂತ ಕೆಲವ್ರನ್ನ ಕೇಳಿದರೆ ಏನು ಇಷ್ಟ ಅಂದರೆ ಹೆಸರುಬೇಳೆ ಪಾಯಸನೇ ಇಷ್ಟ ಅಂತ ಹೇಳ್ತಾರೆ. ಆದರೆ ನನಗೆ ಸಬ್ಬಕ್ಕಿ ಪಾಯಸ ಅಂದರೆ ಇಷ್ಟ. ಸಬ್ಬಕ್ಕಿ ಹಾಕಿ ಮಾಡ್ತಾರಲ್ಲ, ಮತ್ತು ಗೋಧಿ ಹಾಕಿ ಗೋಧಿ ಪಾಯಸ ಅಂತ ಮಾಡ್ತಾರೆ, ಇದೆಲ್ಲ ಇಷ್ಟ ಆಗುತ್ತೆ. ಹೆಸರುಬೇಳೆ ಪಾಯಸ ಅದೊಂದು ಕಾಮನ್ ಅಷ್ಟೆ. ನೆಕ್ಸ್ಟು ಸ್ವೀಟ್ ಮಾಡಿದರೆ ಸೈಡಿಗೆ ಒಂದು ಸ್ವಲ್ಪ ಸೈಡ್ಸಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ವ, ಹಾಗಾಗಿಬಿಟ್ಟು ಹೆಸರುಬೇಳೆ ಬಳಸ್ಕೊಂಡ್ಬಿಟ್ಟು ಕೋಸಂಬರಿ ಮಾಡೋಣ ಅಂತ ಹಾಕ್ಕೊಳ್ಳೋದಕ್ಕೆ ಹಾಕ್ಕೊತಿದ್ದೀನಿ. ಇದನ್ನು ಒಂದು 2ರಿಂದ 3 ಸರಿ ವಾಶ್ ಮಾಡಿಬಿಟ್ಟು ಪಾಯಸ ಆಗೋಷ್ಟರಲ್ಲಿ, ಪಾಯಸ ಅನ್ನ ಸಾಂಬಾರು ಆಗೋವರೆಗೂ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೆನೆ ಹಾಕಿ ಎತ್ತಿಟ್ಕೊಂಡೆ. ಒಂದು 3 ವಿಷಲ್ ಹಾಕ್ಕೊಳ್ತಾರೆ. ಹೆಸರುಬೇಳೆ ಬೇಯ್ತಾ ಇದೆ. ಅಷ್ಟರಲ್ಲಿ ಇವಾಗ ಬೆಲ್ಲನ ಹಾಕ್ಕೊಂಬಿಟ್ಟು ಪಾಕ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ತಾಯಿಲ್ಲ ಹೆಸರುಬೇಳೆ ಪಾಯಸಕ್ಕೆ, ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಬೆಲ್ಲನ ಈಗ 1 ಬೌಲಷ್ಟು ನಾವು ಬೇಳೆ ತೊಗೊಂಡಿದ್ದೀನಲ್ವ, ಅದಕ್ಕೆ 1.5 ಬೌಲಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಿದ್ದೀನಿ ಪಾಕ ರೆಡಿ ಮಾಡ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು. ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಹೆಸರುಬೇಳೆ ಒಂದು 3 ವಿಷಲ್ ಹಾಕಿಸ್ಕೊಂಡಿದ್ನಲ್ವ, ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಪಾಕನ ರೆಡಿ ಮಾಡ್ಕೊಳೋದಕ್ಕೆ ಇಟ್ಕೊಳ್ತಿದ್ದೀನಿ. ಈಗ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಬರೀ ಹಾಗೆ ಹೆಸರುಬೇಳೆ ಪಾಯಸ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ, ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಹಾಕಬೇಕು. ಈಗ ಸಬ್ಬಕ್ಕಿ ಹಾಕ್ತಾರೆ ಕೆಲವರು, ಏನಾದರೂ ಒಂದು ಐಟಮ್ ಹಾಕಬೇಕಲ್ವ. ಅದೇ ರೀತಿ ನಾನು ಇವಾಗ ಒಂದು ಸ್ವಲ್ಪ ಶಾವಿಗೆ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಂದು 3/4 ಬೌಲಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಸೀದ್ರೆ ಕಪ್ಪಗೆ ಪಾಯಸದಲ್ಲಿ ಹಾಗೆ ಕಾಣಿಸುತ್ತೆ, ಹಾಗಾಗಿಬಿಟ್ಟು ಸೀಸ್ಕೋಬಾರ್ದು. ಹಾಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಶಾವಿಗೆ ಹಾಕಿ ಪಾಯಸ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಹೆಸರುಬೇಳೆ ಪಾಯಸ. ಪಕ್ಕದಲ್ಲಿ ಪಾಕನೂ ಕುದಿತಾ ಇದೆ. ಇದೆರಡು ರೆಡಿ ಆದರೆ ಇನ್ನು ಪಾಯಸ ಆದಾಗೇ. ಈ ರೀತಿಯ ಹೆಸರುಬೇಳೆ ಪಾಯಸನ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಅದು ತೆಳುವಾಗಿ ಇರಬೇಕು ಅಷ್ಟೇ, ಇನ್ನೂ ಟೇಸ್ಟ್ಫುಲ್ಲಾಗಿ ಮಾಡ್ಬೋದು. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೇಕು, ಹಾಗಾದರೆ ಇನ್ನೂ ಟೇಸ್ಟ್ ಬರುತ್ತೆ. ನೋಡೋಣ. ಇಷ್ಟರಲ್ಲಿ ಇವಾಗ ಪಾಕ ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಅದನ್ನು ಒಂದು ಸ್ವಲ್ಪ ಕೂಲ್ ಆದಮೇಲೆ ಒಂದು ಕಡೆ ಅದನ್ನು ಸೋಸ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ. ಏಕೆಂದರೆ ನಾವು ಬೆಲ್ಲ ಹಾಕಿ ಸಕ್ಕರೆ ಹಾಕಿದರೆ ಏನಿಲ್ಲ, ಬೆಲ್ಲ ನಾವು ಡೈರೆಕ್ಟಾಗಿ ಹಾಗೆ ಪಾಯಸಕ್ಕೆ ಹಾಕೋದ್ರಿಂದ ಅದರಲ್ಲಿ ಕಲ್ಲಿರುತ್ತೆ, ಚಿಕ್ಕ ಕಲ್ಲು ಕೂಡ ಇರುತ್ತೆ, ಕಸ ಕಡ್ಡಿ ಎಲ್ಲ ಇರುತ್ತೆ. ಹಾಗೆ ಹಾಕೋದಕ್ಕೆ ಹೋಗಬಾರ್ದು. ಒಂದು ಪಾಕ ಆದಮೇಲೆ ಇನ್ನೊಂದು ಬೌಲಿಗೆ ಸೋಸ್ಕೋಬೇಕು. ಸೋಸ್ಕೊಂಡು ಪಾಯಸಕ್ಕೆ ಪಾಕನ ಹಾಕಬೇಕಾಗತ್ತೆ. ಒಂದ್ಸರಿ ಟ್ರೈ ಮಾಡಿ. ಕೆಲವೊಬ್ಬರು ಹಾಗೆ ಹಾಕೋದನ್ನ ನೋಡಿದ್ದೀನಿ. ಹಾಗೆ ಹಾಕೋದಕ್ಕೆ ಹೋಗಬೇಡಿ. ಒಂದ್ಸರಿ ಕಾಯಿಸ್ಕೊಂಬಿಟ್ಟು ಪಾಕನ ಇನ್ನೊಂದು ಕಡೆ ಎತ್ತಿಟ್ಕೊಂಡು ಸೋಸ್ಕೊಂಬಿಟ್ಟು ಪಾಯಸ ಮಾಡಿ. ಹಾಗೆ ಇನ್ನೊಂದು ಐಟಮ್ಸ್ ಹಾಕ್ಕೋಬೇಕಲ್ವ,
ಹಾಕ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಅದಕ್ಕೊಂದು ಸ್ವಲ್ಪ ಕಡಲೆ ಹಾಕ್ಕೊಂಡು ಒಂದು ಏಲಕ್ಕಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟು ರೆಡಿ ಮಾಡಿಕೊಂಡು ಎತ್ತಿಟ್ಕೋಬೇಕು. ಇದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಸ್ವಲ್ಪ ಗಟ್ಟಿ ಬರುತ್ತೆ ಪಾಯಸ. ಹಾಗಾಗಿ ಇದನ್ನು ಕೂಡ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಪಾಯಸ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಕಡಾಯಿಗೆ ಹಾಕ್ಕೊಳ್ತಿದ್ದೀನಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ. ಹೆಸರುಬೇಳೆ ಚೆನ್ನಾಗಿ ಬೆಂದಿತ್ತು. ಒಂದು 3 ವಿಷಲ್ ಹಾಕಿಸ್ಕೊಂಡಿದ್ದೆ ಅಷ್ಟೇ. ಸ್ಮೂತಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ಪಾಯಸ ಮಾಡೋದಕ್ಕೆ ಶಾವಿಗೆನೂ ಹುರಿದಿಟ್ಕೊಂಡಿದ್ದೀನಿ, ಬೆಲ್ಲದ ಪಾಕನೂ ರೆಡಿ ಇದೆ. ಹಾಗೆ ಕಾಯಿ ತುರಿ ಮತ್ತು ಕಡಲೆ ಹಾಕ್ಕೊಂಡ್ಬಿಟ್ಟು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ಸಾಕು. ಹೆಸರುಬೇಳೆ ಪಾಯಸ ತುಂಬ ಟೇಸ್ಟ್ಫುಲ್ಲಾಗಿ ಬರುತ್ತೆ. ಹಾಗೆ ಒಂದು ಕಡಾಯಿಗೆ ಹೆಸರುಬೇಳೆನ ಬೇಯಿಸ್ಕೊಂಡಿರುವಂಥ ಹೆಸರುಬೇಳೆನ ಹಾಕ್ಕೊಂಡ್ಬಿಟ್ಟು ಬೇಯಕ್ಕೆ ಹಾಕ್ಕೊಂಡಿರ್ತೀವಲ್ಲ ನೀರು ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಬೆಲ್ಲ ಪಾಕನೂ ಸೋಸಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ. ಹಾಗೆ ನಾವು ಪೇಸ್ಟು ರೆಡಿ ಮಾಡ್ಕೊಂಡಿದ್ವಲ್ವ, ಕಡಲೆ ಕಾಯಿ ತುರಿ ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಆ ಪೇಸ್ಟನ್ನು ಕೂಡ ಅದರಲ್ಲಿ ಹಾಕ್ಕೋಬೇಕು. ಈ ಪೇಸ್ಟ್ ಹಾಕೋದ್ರಿಂದ ಎಷ್ಟು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಪಾಯಸ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ಫುಲ್ಲಾಗಿರುತ್ತೆ. ಹಾಗೆ ರೋಸ್ಟ್ ಮಾಡ್ಕೊಂಡಿರೋ ಶಾವಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದು ಕೆಳಗಡೆ ಅದು ಸೀತಾ ಇರ್ತದೆ, ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಪಾಯಸನ. ಹಾಗೆ ದ್ರಾಕ್ಷಿ ಗೋಡಂಬಿನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿರೋದು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೊಂದು ಸ್ವಲ್ಪ ರುಚಿಗೆ ನೋಡ್ಕೊಂಬಿಟ್ಟು ಒಂದು ಸ್ಪೂನಲ್ಲಿ 1-2 ಸ್ಪೂನ್ ತುಪ್ಪ ಮೇಲ್ಗಡೆ ಹಾಕ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಕೊಡುವಂಥ ಪಾಯಸ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಈ ರೀತಿ ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ತೆಳುವಾಗಿರಬೇಕು, ಆದಷ್ಟು ತೆಳುವಾಗಿದ್ದರೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಗಟ್ಟಿ ಬರುತ್ತೆ ಪಾಯಸ. ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗ ತಿಂದ್ರೇ ಪಾಯಸ ಒಳ್ಳೆ ಟೇಸ್ಟ್ ಕೊಡೋದು. ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತಲ್ಲ ಅಷ್ಟು ಟೇಸ್ಟ್ ಇರಲ್ಲ. ಇನ್ನೇನು ಪಾಯಸ ರೆಡಿ ಆಯಿತು. ಹಾಗೆ ಪಾಯಸ ರೆಡಿ ಆಯ್ತಲ್ವ, ಈಗ ಸೈಡ್ಸಿಗೆ ಹೆಸರುಬೇಳೆನ ಹಾಕ್ಕೊಂಡಿದ್ದೆ. ಇವಾಗ ಹೆಸರುಬೇಳೆನ ಕೋಸಂಬರಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ನೆಂದಿತ್ತು ಹೆಸರುಬೇಳೆ, ಅದೊಂದು 2-3 ಸರಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ ಅಲ್ವ. ಹಾಗೆ ಕೆಲವರಿಗೆ ಹೆಸರುಬೇಳೆದು ಪಾಯಸ ಅಂದರೂ ಇಷ್ಟ, ಹೆಸರುಬೇಳೆ ಕೋಸಂಬರಿನೂ ಇಷ್ಟ ಆಗುತ್ತೆ. ಇನ್ನು ಕೆಲವರಿಗೆ ಹೆಸರುಬೇಳೆ ಕೋಸಂಬರಿ ಅಂದರೆ ಇಷ್ಟ ಆಗೋಲ್ಲ. ಅದರಲ್ಲಿ ನನಗಂತೂ ಹೆಸರುಬೇಳೆ ಕೋಸಂಬರಿ ಅಂದರೆ ಇಷ್ಟ. ಕಡಲೆಬೇಳೆದು ಇಷ್ಟಪಡ್ತಾರೆ, ಹಾಗೆ ಪಲ್ಯ ಇಷ್ಟಪಡ್ತಾರೆ, ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡುವಂಥ ಪಲ್ಯನೂ ಕೂಡ ಇಷ್ಟಪಡ್ತಾರೆ. ನನಗೆ ಹೆಸರುಬೇಳೆ ಕೋಸಂಬರಿ ಅಂದರೆ ಇಷ್ಟ ಅಲ್ವ, ನನಗೆ ಹೆಸರುಬೇಳೆ ಕೋಸಂಬರಿನೇ ಮಾಡ್ಕೊಳ್ತಿದ್ದೀನಿ ಪಾಯಸದ ಜೊತೆ. ಹಾಗೆ ಒಂದು ಸ್ವಲ್ಪ ಇವಾಗ ರೈಸು ಎತ್ತಿಟ್ಕೊಂಡಿದ್ದೆ. ಒಂದು ಟೊಮೊಟೊ ಸಾಂಬಾರು ಮಾಡ್ಕೊಳ್ತಿದ್ದೀನಿ. ಇದನ್ನು ಆಲ್ಮೋಸ್ಟ್ ನಾನು ಪಾಯಸ ಮಾಡಿದಾಗೆಲ್ಲ ಜಾಸ್ತಿ ಟೊಮೊಟೊ ಸಾಂಬಾರನ್ನೇ ಮಾಡೋದು. ಟೊಮೊಟೊ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಹಾಕ್ಕೋಬೇಕು. ಸ್ಕಿಪ್ ಆಗಿದೆ ವೀಡಿಯೋ, ಸಾಂಬಾರು ಪುಡಿನೂ ಹಾಕ್ಕೊಂಡ್ರಿ. ಹಾಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, ಒಂದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಕೂಡ ಅದರಲ್ಲಿ ಹಾಕಿದರೆ ಸ್ವಲ್ಪ ಸಾಲ್ಟು ಮೇಲ್ಗಡೆ ಸ್ವಲ್ಪ ಸಾಲ್ಟು ಟೇಸ್ಟ್ ನೋಡ್ಕೊಂಡು ಕುದಿಸ್ಕೊಂಡ್ರೆ ಟೊಮೊಟೊ ಸಾಂಬಾರು ರೆಡಿ. ಊಟ ಮಾಡಿಕೊಂಡು ಸಾಟರ್ಡೆ ನಮ್ಮ ಜೊತೆ ಇಂದು ಗಣಪತಿ ಅಂತ ಹೋಗಿದ್ದು ತುಂಬ ಕ್ರೌಡ್ ಇತ್ತು. ಎಷ್ಟೊಂದು ಜನ ಸರಿ ಗಣಪತಿನ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಬಂದ್ವಿ.